ಬರಗಾಲ ಯಾಕೆ ಬಿದ್ದತ್ ನಾ ಕೇಳಿನಿ ನಿನಗೆ ಬರ್ತದ ಬರಲ್ಲ ಈ ಕಡೆ ಮಾಮ ಕೇಳಿ ಹೋಗ್ತಾನ ಮಾವಾಗ ಏನು ಹೇಳ್ತಾನೆ ಇವತ್ತ ನಮ್ಮ ರೇವಣಸಿದ ಮಾಸ್ತರ್ ಒಂದು ಪ್ರಶ್ನೆ ಕೇಳಿಲ್ಲ ಅದು ನನಗೆ ಅರ್ಥನೇ ಆಗಿಲ್ಲ ಕುರ್ಲಿಕ್ ಬಂದಿದ್ವಿ ಊಟ ಶೇಂಗಾ ಕಿತ್ತೂರಿಗೆ ಬಂದಿದ್ರಿ ಇಲ್ಲ ನೀವು ಎಲ್ಲರೂ ಕೇಳಿರಿ ಹಿಂಡಿ ತಾಲೂಕು ತಿಂಡಿ ಕಲಾವಂತರ ಕಾಲ ರಾಜ್ಯ ನಿಮ್ ಬಲ್ಯ ಹುಡುಕ್ಯಾಡಿದ್ರು 3 ಹಾದಿ ಮಣ್ಣು ಇಲ್ಲ ಮಣ್ಣ 3 ಹಾದಿ ಮಣ್ಣು ಸುಮ್ಮನೆ ಸತ್ತ ಅಲ್ಲ ಆ ಇಂಗಳೇಶ್ವರ ಸಿರ್ಸಾಲಿ ಕಾಕ ಕರ್ನಾಟಕದ ಕೋಗಿಲ ಪುಣ್ಯಾತ್ಮರೇ ಒಂದ್ ಅಕ್ಷರ ಓದಕ್ಕೂ ಬರಲ್ಲ ನನಗ್ ಗೊತ್ತಿದ್ದ ಪ್ರಕಾರ ಇನ್ನು ಬರ್ನಾಳ ನಮ್ಮ ಬಸವಗೌಡರು ಆ ಮತ್ತ ಎಲ್ಲಾ ಮೇಳಿ ಮೇಳಗೆ ತಿಂಡಿ ಕಲವಂತ ಇಂಡಿ ತಾಲೂಕ್ದಾಗ ಯಾರು ಇದ್ರೆ ಬರ್ನಾಳ ಬಸವಣ್ಣ ತಿಂಡಿ ಹಾಡುವಂತ ಕಲವಂತ ಅವನಿಗೂ ಓದಕ್ ಬರಲ್ಲ ಅವನು ಹೆಬ್ಬಟ್ಟಿ ಕಂಪನಿ ಅವ ನಮ್ಮ ಬಸವಗೌಡ ತಂದುಕೊಂಡೇನೆ ಅವ 5ನೇ ಸಾಲಿ ಕಲ್ತ ಅಂತ ನೀನೇ ಕಲಿಸಿದ ಅವನಿಗೆ ಇವರೇ ಕಲ್ತಾರ ಇವರು ನನ್ನ ಪಾಳವಾಗಿ ನೀ ಮಾತಾಡೋದು ಹೋಗಿದ್ದನ್ನು ಸಿದ್ಧ ಮಾಡಲ್ಲ ಮಕ್ಕಳ ಪೂಜೆ ಏನು ಮಾತಾಡೋದು ಮಾತಾಡ್ತು ಹೌದಾ
ಚಂದ ನಾಡಿದಿಲ್ಲ ನಿಮ್ಮಯ ಇಲ್ಲದ ಮಾತ್ಯಾಡಿ ಓಡಿ ಹೋದೋರಿ ಹೊಡೆದು ಮುರುಕಿನ ಮಳಕಾಲ ಕಂಡ ಇವತ್ತಿನ ದಿವಸ ಏನೈತ್ರಿಪ್ಪ? ನನ್ನ ಭಟ್ಟರಕಿ ಗ್ರಾಮ ಇದು ನನ್ನ ಜಿಲ್ಲಾ ನನ್ನ ತಾಲೂಕ ನನ್ನೂರ ಇದು ಭಟ್ಟರಕಿ ಗ್ರಾಮ ನನ್ನೂರ ಇದು ನನ್ನೂರ ಇಂಡಿ ತಾಲೂಕದವ್ರು ಬಹಳ ಶಾಣ್ಯಾರ ಅಂತ ಹೇಳಿ ನಮ್ಮ ಊರಿಗೆ ನಾವು ಕರ್ಸ್ಕೊಂಡೇವ್ ನೋಡ್ರಿ ಹುತ್ತುಗೊಟ್ಟಿಗಳಿಗೆ ಯುವಕರು ಬೆಲೆಕ್ 3 ಹಾದಿ ಮಣ್ಣು ಇಲ್ರಿ ಕಿಸೆ ಕಟ್ ಮಾಡೋರು ಕಿಸೆ ಅಲ್ಲ ವಾದ ಪಾಳ್ಯದೊಳಗ ನಾ ಏನು ಪ್ರಶ್ನೆ ಕೇಳಿದ ಏನಂತ? ಅಮೋಘ ಸಿದ್ಧ ಕೈಲಾಸದಿಂದ ದರಿಗಿಳಿದು ಬರ್ಬೇಕಾದ್ರ ಮಳಿ ಕೀಲು ಬೆಳಿ ಕೀಲು ತಂದಾನ ಮಳಿ ಕೀಲು ಬೆಳಿ ಕೀಲು ತಂದಾನ ಅಮೋಕ್ಷದ ಮಾರ್ಕೊಂಡ್ ತಿಂದ ನಂದಿನಿ ಏ ಕಿವಿಯವ ನಿನ್ನ ಏನವ ಪಠ್ಯ ನೀವು ಅಲ್ಲ ಅಮೋಕ್ಷಿತ ಮುಂದೆ ಮಳಿ ಅಮೋಕ್ಷದ ಕೈಲಾಸದಿಂದ ಮಳಿ ಕೀಲು ಬೆಳಿ ಕೀಲು ತಂದಿರ ಖರೆ ನೀವು ಮಾಡ್ಕೊಂಡ್ ತಿಂದ್ರೆ ನಾಟ್ಯ ಪುಸ್ತಕ ಬರಗಾಲ ಯಾಕೆ ಬಿದ್ದು ನಾ ಕೇಳಿನಿ ನಿನಗೆ ಬರ್ತದ ಬರಲ್ಲ ಈ ಕಡೆ ಮಾಮ ಕೇಳಿ ಹೋಗ್ತಾನ ಮಾವಾಗ ಏನು ಹೇಳ್ತಾನೆ ಇವತ್ತ? ನಮ್ಮ ರೇವಣಸಿದ ಮಾಸ್ತರ ಒಂದು ಪ್ರಶ್ನೆ ಕೇಳಿಲ್ಲ ಅದು ನನಗೆ ಅರ್ಥನೇ ಆಗಿಲ್ಲ ಇಲ್ಲ ಕುರ್ಲಿಕ್ ಬಂದಿದ್ದು ಹೌದಾ ಎಲ್ಲಿ ಶೇಂಗಾ ಕಿತ್ತೂರಿಗೆ ಬಂದಿದ್ರಿ? ಇಲ್ಲ ನೀವು ಎಲ್ಲರೂ ಕೇಳಿರಿ ಹಿಂಡಿ ತಾಲೂಕದ ತಿಂಡಿ ಕಲಾವಂತರ ಕಾಲ ರಾತ್ರಿ ನಿಮ್ ಬಲ್ಯ ಹುಡುಕ್ಯಾಡಿದ್ರು 3 ಹಾದಿ ಮಣ್ಣು ಇಲ್ಲ ಮಣ್ಣ 3 ಹಾದಿ ಮಣ್ಣೆ ಸೂರ್ಯ ಸತ್ತನಾಯ್ತಿದ್ದೀವಿ. ಅಲ್ಲ ಆ ಇಂಗಳೇಶ್ವರ ಸಿರ್ಸಾಲಿ ಕಾಕ ಕರ್ನಾಟಕದ ಕೋಗಿಲಾಂಸ್ವರ ಪುಣ್ಯಾತ್ಮರೇ ಒಂದ್ ಅಕ್ಷರ ಓದಕ್ಕೂ ಬರಲ್ಲ ನನಗ್ ಗೊತ್ತಿದ್ದ ಪ್ರಕಾರ ಇನ್ನು ಬರ್ನಾಳ ನಮ್ಮ ಬಸವಗೌಡರು ಆ ಮತ್ತ ಎಲ್ಲಾ ಮೇಳಿ ಮೇಳಗ ತಿಂಡಿ ಕಲವಂತ ಇಂಡಿ ತಾಲೂಕ ಯಾರ ಇದ್ರೆ ಬರ್ನಾಳ ಬಸವಣ್ಣ ತಿಂಡಿ ಹಾಡುವಂತ ಕಲವಂತ ಅವನಿಗೂ ಓದಕ್ ಬರಲ್ಲ ಅವನು ಹೆಬ್ಬಟ್ಟಿ ಕಂಪನಿ ಅವ ನಮ್ಮ ಬಸವಗೌಡ ತಂದು ಕೊಡೇನೆ ಅವ 5ನೇ ಸಾಲಿ ಕಲ್ತಂತ ನೀನೇ ಕಲಿಸಿದ ಅವನಿಗೆ ಇವರೇ ಹೋಗ್ತಾರೆ ಇವರು ನಾನು ಪಾಳವಾಗಿ ನೀ ಮಾತಾಡೋದು ನಾನು ಪಾಳವಾಗಿ ಮಾತಾಡೋದಿಲ್ಲ ಸಾಧಿ ಸಾಧಿ ನಾನು ಪಾಳಗಿ ಪಾಳವ ಜಾಡೋದು ಬಾಳಿ ಏನ್ ನಿನ್ನ ಪಾಳವ ಜಾಡೋದು ಹೋಗಿ ನಾನು ಹೋಗಿದೆ ಅನ್ನುವ ಸಿದ್ಧ ಮಾಡಲ್ಲ ನಾಲ್ಕಳ ಪೂಜೆ ಏನು ಮಾತಾಡೋದು ನೀ ಮಾತಾಡೋದು ಹೌದಾ ಈಗ ಬರ್ಲಿ ಅದೇ ಮಜಾ
ಕುರ್ಕಿ ಗ್ರಾಮದ ನಮ್ಮ ಸರ್ ಅವರು ಬಹಳ ಉತ್ತಮ ರೀತಿ ಒಳಗೆ ಮಾತಾಡಿದ್ರು. ಕರೆ ಪುಣ್ಯಾತ್ಮರೇ, ನಾ ಇಂಥ ಸ್ಟೇಜ್ ಎಂದೂ ಹಾಳು ಮಾಡ್ಬೇಕಂತ ಬರಂಗಿಲ್ಲ. ಕರೆ ಇಂಥವ್ ಬರ್ತಿರ್ತಾವ ಒಳಗೆ, ಇವ್ ಕೆಟ್ಟ ಸುದ್ದಿ ಹಾಕಿ ಕಳಿಸ್ಬೇಕು, ನಮ್ಗೆ ಗೊತ್ತದೆಲ್ಲ. ಏನ್ಲೇ ಇರ್ತಾರ ಅವಶ್ಯಕತೆ ಹೋಗಂಗಿಲ್ಲ. ನಾ ದೃಷ್ಟಾಂತ ಮಾತಾಡ್ತೀನಿ. ಯಾಕಂತ ಕೇಳಿದ್ರೆ ಅವ್ರು ವಿಚಾರ ಮಾಡಿದ್ರು, ಯಾರ ಗಡಿ ಏನ್ ಸುಟ್ಟದಂತೇಳಿ. ಯಾಕ್ರಿ ಇದ್ರೊಳಗೆ ತಿಳಿದಂತ ಏನ್ಲೇ ನಡೆಯಕ್ಕಲ್ಲ ತಲೆ ಕೆಡ್ಸೋಬೇಡ್ರಿ. ಏ ಗಾಡಿ ಒಳಗ ಕುಂತ ಕೋಡಿ ಕುಂತ ಮ್ಯಾಲ ಹಿಡಿದಿನ ಮೊದಲ ಮಾಡಪ್ಪ ನಿನ್ನ ದುಡಿಗೆ 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 ನೋಡಿ ಶಿವ ಬರ್ತಾನ ಹುಡುಗಿ ಹುಡುಗಿ ನೋಡಿ ಶಿವ ಬರ್ತಾನ ಹುಡುಗಿ ಇರ್ಲಿ ಹಂಗ ಅಂತವರೆಲ್ಲ ಗಾಡಿ ಒಳಗ ನಾವು ಹೆಣ್ಣು ಮಕ್ಕಳು ಇದ್ರಪ್ಪ ಅಂತಂದ್ರೆ ನಮ್ ಕಾಕ ಹೇಳ್ದ, ಸಂಗಾಪುರದಾಗ ಒಂದು ಹುಡುಗಿ ಬಾರಿ ಹಾಡ್ದ ಕಕ್ಕ. ಇವತ್ತ ಬಸನಾಳ ಮಗಳೇನು ನಿಮ್ಗೆ ಕಮ್ ಹಾಡಿಲ್ಲ, ಬಾರಿನೇ ಹಾಡ್ಯಾರ. ಅಚ್ಚಪುರ ಮನೆಯನ್ ಕಮ್ ಹಾಡಿಲ್ಲ, ಬಾರಿನೇ ಹಾಡ್ಯಾರ. ಕಾರ್ಯಕ್ರಮ ಚಂದಿ ಆಗ್ಯಾವ. ಖರೆ ಕಿಂತ ಬರ್ತಿರ್ತಾವ ಹೊಳಗ ಯಾರು ಕಾರ್ಯಕ್ರಮ ಹಸ್ನಾರ ಮಾಡಿಲ್ಲ. ಅತಿ ಆಗ್ಬಾರ್ದು. ಅತಿ ನೀ ಸ್ವಲ್ಪ ಚಾತಡಿ ಕಾಪಾಡ, ಅತಿ ಆಗ್ಬಾರ್ದು ಕಾಕ. ಯಾಕಂತ ಕೇಳಿದ್ರ ಹೆಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ಫಸ್ಟ್, ಹೇಮರಾಟಿ ಮಲ್ಲಮ್ಮ ಆಗ್ಯಾಳ ಶ್ರೇಷ್ಠ. ಹೆಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ಫಸ್ಟ್, ಹೇಮರೆಡ್ಡಿ ಮಲ್ಲಮ್ಮ ಆಗ್ಯಾಳ ಶ್ರೇಷ್ಠ. ಹುಚ್ಚ ಗಂಡನ ಸೇವ ಮನಸ್ಸೆಟ್ಟು ಮಾಡಿದಕ್ಕ ಮಲ್ಲಯ್ಯನ ದರಿಗಿಳಿಸಿ ಬಿಟ್ಟಳು, ಮಲ್ಲಯ್ಯನ ದರಿಗಿಳಿಸಿ ಬಿಟ್ಟಳು. ಆ ಮಲ್ಲಯ್ಯನ ದರಿಗಿಳಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನ ದರಿಗಿಳಿಸಿಕೊಂಡು ರೆಡ್ಡಿಯರ ಕುಲಕ್ಕೆ ಬಡತಾನಿಲ್ಲ ನಂಗೆ ದುಡ್ಕೊಂಡ್ರು. ಬಡತಾನಿಲ್ಲ ಏನ್ ಹೇಳುದಿಲ್ಲ ಅಂತ ಕೇಳಿದ್ರ ಏನ್ರಿಪ್ಪ ಇದೆ ಮಾತ? ನಮ್ಮ ಅವ್ವದೇವ್ರು ಗೊತ್ತಾರೆ ನಾವೊಂದು ಥೋಡೆ ಮಂದಿ. ಇವ್ರು ಹಿಂಗ್ ಕಿಚ್ಚಿ ಕೆಸರ ಹಿಟ್ಟು ಕಾಸಿ ಮಾತಾಡಕಲ್ಲ ಥೋಡೆ ಮಂದಿ ಹೋಗ್ಯಾರ. ಇವ್ರು ಲಿಮಿಟ್ ಅಂತವ್ರೇವ ಅವ್ರು ಹೋಗ್ಲಕ್ ನೀ ಏನ್ ಮಾಡೋ ಮಗನ? ನಾವು ಹೋಗೋದು ನಮ್ಮ ಹುಡುಗಿ. ನಮ್ಮ ಅವ್ವದೇವ್ರಿಗೆ ಒಂದು ಮಾತು ಹೇಳದೈತಿವ. ಏನ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಯಾರು? ಪದ್ಮವ್ವ. ಪದ್ಮವ್ವ. ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ್ವ. ಪ್ರತಿನಿತ್ಯ ಕಾಡಬಾರ್ದು ಕಾಡ್ತಿಳು, ಬೇಡಬಾರ್ದು ಬೇಡ್ತಿಳು, ಚಿತ್ರಹಿಂಸೆ ಕೊಡ್ತಿದಳು. ಚಿತ್ರಹಿಂಸೆ. ಹೌದು, ಮಲ್ಲಮ್ಮಗ ಅತ್ತಿ ಪದ್ಮವ್ವ ಕೊಡ್ತಿದಳು. ಹೌದು. ಒಂದಾನ ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರಿ ಅಲ್ಲಣ್ಣ? ಏನ್ರಿಪ್ಪ? ಏನಾಗಿತ್ತು ಅಂತ ಕೇಳಿದ್ರ ಒಂದು ಇಲ್ಲದ ಒಂದು ತಪ್ಪು ಹಚ್ಚಿ
ಹಚ್ಚಿ ತಪ್ಪ ಹಚ್ಚಿ ಆ ಮಲ್ಲಮ್ಮಗ ಪದ್ಮ ಹೊಡಿತಿದಳು ಬೈತಿದಳು ಒದಿತಿದಳು. ಹೌದು ತಿನ್ನ ಒಂದಾನ ಒಂದು ದಿವಸ ಒಂದು ತಪ್ಪ ಹಚ್ಚಿ ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮವು ಬಕ್ಕ ಬಕ್ಕ ನೆಲಕ್ಕೆ ಕೆಡಿ ಒತ್ತಳು. ಹೌದಾ? ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮ ಒತ್ತಿ ನೆಲಕ್ಕೆ ಕೆಡಿಯು ಬಕ್ಕ ಬಕ್ಕ ಒತ್ತಳು. ಪುಣ್ಯಾತ್ಮರೇ ಸಿಟ್ಟಿಗೆ ಬರಲಿಲ್ಲ ಮಲ್ಲಮ್ಮ ಸಿಟ್ಟಿಗೆ ಬರಲಿಲ್ಲ. ಹೌದಾ? ನಮ್ಮ ಅತ್ತೆ ನನಗೆ ಇವತ್ತಿನ ದಿವಸ ನನಗೆ ಖುಷಿ ಅದ. ನಮ್ಮ ಅತ್ತಿ ಏನಾರ ಕಾಲ ನೋವಾಗ್ಯದ ಅಂತ ಹೇಳಿ ಹಳ್ಳಿ ಅತ್ತಿ ಕಾಲ ಹೊತ್ತಕ್ಕೆ ಹೋದ. ಅತ್ತಿ ಕಾಲ ಅಟ್ಟು ಆದ್ರೂ ಕೂಡ ನಮ್ಮ ಅತ್ತಿ ನನಗೆ ಒಗ್ಲಿಪ್ಪ ಎಲ್ಲರ ಕಾಲು ಬ್ಯಾನಾಗ್ಯದ ಅಂತೇಳಿ ಪದ್ಮವ್ವ ಏನು ಹೇಮರೆಡ್ಡಿ ಮಲ್ಲವ ಅತ್ತಿ ಪದ್ಮವ್ನ ಕಾಲು ಹೊತ್ತಕ್ಕೆ ಹೋದಳು. ಹೌದು. ಕಾಲು ಹೊತ್ತಕ್ಕೆ ಹೋದಾಗ ಅತ್ತಿ ಪದ್ಮವ್ವ ಹೇಳ್ತಾಳೆ, ಏ ಮಲ್ಲಮ್ಮ ಎಟ್ಟರ ಲಾಜಿಗಟ್ಟೆ ಹಾಕಿದ್ದಿದೆ, ಎಟ್ಟ ಮರ್ಯಾದೆ ಬಿಟ್ಟು ಹಾಕಿದ್ದೀವಿ, ಇಟ್ಟು ಹೊಡೆದ್ರಿ ನಿನಗ ಬಾಯಿಗೆ ಬಂದಿದ್ದು ಬೈದಿನಿ, ಸಿಕ್ಕಂಗ ಹೊಡೆದಿನಿ, ನಿನಗ ಬಕ್ಕ ಬಕ್ಕ ನೆಲ ಚೆಡಿ ಆದ್ರೂ ಕೂಡ ಬಾಯಿ ನಾನು ಕಾಲು ಹೊತ್ತಕ್ಕೆ ಬರ್ತಿಯಲ್ಲ ಅದ್ರಗೇಡಿ ನಿನ್ನ ಮೈ ಮೇಲೆ ಖಬರ್ ಐತಿ ಅಂತೇಳಿ ಅತ್ತಿ ಬೈತಾಳೆ ಸೊಸಿಗ. ಹೌದೌದು ಮಲ್ಲಮ್ಮಗ. ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಒಂದು ಮಾತು ಹೇಳ್ತಾಳ, ಏನಂತ? ಅತ್ತೆ ನಿಮ್ಮದು ವಯಸ್ಸು ಹಣ್ಣಾಗಿ ಹೋಗ್ಯದ. ಹೌದು, ನಿಮ್ಮ ವಯಸ್ಸು ಹಣ್ಣಾಗಿ ಹೋಗ್ಯದ. ನನಗ ವಜಾರದಾಗ ನಿಮ್ಮ ಕಾಲಿಗೆ ಎಲ್ಲರ ನೋವಾಗ್ಯದ ಅಂತೇಳಿ ಒತ್ತಕ್ ಬಂದಿನ ಅತ್ತಿ. ನೀವ್ ಏನ್ ಹಿಂಗೆ ತಿಳ್ಕೋಬೇಡ್ರಿ, ನೀವು ಬೈರಿ ಹೊಡೀರಿ ಏನಂತೀರಿ ಅಂದ್ರಿ. ನಾ ಅನ್ಸ್ಕೊತೀನಿ ಖರೆ ಇವತ್ತಿನ ದಿವಸ ಅತ್ತಿ ನಾನು ನನ್ನ ತವ್ರ ಮನೆಯನ್ನು ಬಿಟ್ಟು ನಿನ್ನ ಮನೆಗೆ ನಾ ಬಂದಿ ನೋಡತ್ತೀನಿ. ನಿನ್ನ ಮಗನ ಲಗ್ನ ಮಾಡ್ಕೊಂಡು ಇವತ್ತಿನ ದಿವಸ ನನ್ನ ತಾಯಿ ತಂದೆ ಅಲ್ಲಿ ತವ್ರ ಮನೆಗೆ ಅರವ ನಿನಗೆ ನಾ ಅತ್ತಿ ಅಂದಿಲ್ಲವ ಮನಸ್ಸಿನೊಳಗ ತಾಯಿ ಅಂತ ಹೇಳಿ ತಿಳಿದಿಲ್ಲ. ತಾಯಿ ಆಗ್ತಿದ್ದಿಲ್ಲ, ನಾ ತಾಯಿ ಅಂತ ಹೇಳಿ ತಿಳಿದಿ. ನೀ ಮಾವಗ ನಾ ಎಂದೂ ಮಾವ ಅಂದಿಲ್ಲ, ನನ್ನ ತಂದೆ ಅಂತ ಹೇಳಿ ತಿಳಿದಿರ್ತೇನೆ. ಹೇಮರೆಡ್ಡಿ ಮಲ್ಲಮ್ಮನ ಬೆಲೆ ಇಂಥ ಗುಣ ಬಂದು ಈಗ ಇಂಥ ಗುಣ ಬಂದು ಪುಣ್ಯಾತ್ಮರ ನಿಮ್ಗ ಒಂದು ಮಾತು ಕೇಳ್ತೀನಿವ ಹೇಳ್ರಿಪ್ಪ. ಆ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ ಮಲ್ಲಮ್ಮ ಒದ್ದಾಳ ಅಂತ ಹೇಳಿ ನಿಮ್ ಸ್ವಸ್ಥರಿಗೆ ನೀವು ಒದಗಿದ್ದೀರಿ. ಇವ್ರಿಗೆ ಹಿಂಗ್ ಮಾಡಲ್ರಿ ಈಗ. ನಿಮ್ಮ ಅತ್ತಿ ಏನೋ ನಿಮ್ಮ ಸ್ವಸ್ಥರು ನಿಮಗೆ ಕಾಟ ಕುಂಡಕತ್ರ ಹೋಗಿ ಬಕ್ಕ ಬಕ್ಕ ವಾದ್ರಿ ಅಂದ್ರೆ ಹೊಳೆ ಬಂದು ನಿಮ್ಮ ಸ್ವಸ್ಥರು ನಿಮ್ ಕಾಲು ಒತ್ತದೇವ ಕುತ್ತಿಗೆ ಒತ್ತ ನಿಮ್ ನಾಲಿಗೆ ಹೊರಗೆ ಒಳಗ ಹ್ಯಾಂಗ್ರಿ ಬರಕಂತ ಕೋಣೆಯ ಕುತ್ತಿಗೆ ವಾದ್ಯ ಬಿಡ್ತಾರ ಅವ್ರು. ಅಂತ ದೃಷ್ಟಾಂತಗಳನ್ನ ಕುಡ್ಕೋತ ಯಾಕಂತ ಕೇಳಿದ್ರ, ಯಾಕ್ರಿಪ್ಪ ಇವತ್ತಿನ ದಿವಸ ನಮ್ಮ ಅಣ್ಣ ತಮ್ಮರು ಬಳಗದವರು ರಾಯಣ್ಣ ಅಣ್ಣ ಬಸವಣ್ಣವರು ಬೀರದೇವರು ಮಾಳಿಗ್ರೆ ಆಗಂತ ಹೇಳಿ ಅಂದ್ರ ಆಗಂಗಿಲ್ಲ. ಇನ್ನು ಹೆಣ್ಣು ಮಕ್ಕಳು ಹೇಮರೆಡ್ಡಿ ಮಲ್ಲಮ್ಮ ಸತ್ಯವನ್ನ ಸಾವಿತ್ರಿ ಇವ್ರೆಲ್ಲರೂ ಆಗಂತ ಹೇಳಂದ್ರ ಆಗಂಗಿಲ್ಲ. ಖರೆ ನಾವು ನೀವು ಹುಟ್ಟಿವಪ್ಪ ಅಂತಂದ್ರ ಈ ಕಡೆ ನಮ್ಮ ಅವ್ವನ ಪಾರ್ಟಿ ಅವ್ರು ಏನಂತ ಕೇಳಿದ್ರ, ಹೇಮರೆಡ್ಡಿ ಮಲ್ಲಮ್ಮ ಸತ್ಯವನ ಸಾವಿತ್ರಿ ಅಕ್ಕನ ಹೇಳ ಮಾಯಮ್ಮನ ಅವರು ನಡೆದಾಡುವಂತ ಜಾಗಕ್ಕೆ ನಾವು ಮಸಿ ಬಡಿಲಾರ್ದಂಗ ಹೆಣ್ಣು ಮಕ್ಕಳು ಇರ್ಬೇಕಾಗದ. ಮಸಿ ಬಡಿಲಾರ್ದಂಗ ಇನ್ನೇನು ಅಣ್ಣ ತಮ್ಮರ ಪಾರ್ಟಿ ಏನಂತ ನೋಡು, ಬಾಳಪ್ಪ ಬೀರಪ್ಪ ರೇವಣಿಸಿದ ಕಲಬುರಗಿ ಶರಣ ಬಸಪ್ಪ ತಿರುಗಾಡುವಂತ ನಾಡ. ಆ ನಾಡಿನೊಳಗೆ ಇವತ್ತಿನ ದಿವಸ ಅವ್ರು ತಿರುಗಾಡಿ ಬಿಟ್ಟು ಹೋಗ್ಯಾರ ಜಾಗ. ಆ ಜಾಗದೊಳಗೆ ನಾವು ತಿರುಗಾಡದಿದ್ರೆ ಅವ್ರ ದಾರಿಗೆ ಮಸಿ ಬಡಿಯುವಂತ ಕೆಲಸ ನಾವು ಮಾಡಬಾರದು. ಹೌದಲ್ಲ? ಹೌದು. ಅದಕ್ಕ ಯಾಕಂತ ಕೇಳಿದ್ರಲ್ಲಣ್ಣ, ಯಾಕ್ರಿಪ್ಪ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಸುಕ್ಷೇತ್ರ ಬಸನಾಳ ಗ್ರಾಮದ ಮಗಳು ಏನ್ ಹಾಡ್ತು, ಏನ್ ಮಾತಾಡಿದ್ರು, ಏನ್ ಮಾತಾಡಿದ್ರು, ಏನ್ ಹಾಡಿದ್ರು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೈತಿ. ಅಫಜಲ್ಪುರದಿಂದ ಮಗ ಇವತ್ತು ಏನ್ ಮಾತಾಡ್ದ, ಏನ್ ಹಾಡ್ದ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೈತಿ. ಬಾಳ ಏನ್ ಮಾತಾಡ್ಲಾರ್ದೆ ಮತ್ತೆ ಹಂಗ ಹೇಳ್ರಿಪ್ಪ.
ನಮ್ಮ ಭಟ್ರಕಿ ಗ್ರಾಮದ ನಮ್ಮ ಸರ್ ಅವರು ಬಹಳ ಉತ್ತಮ ರೀತಿ ಒಳಗೆ ಮಾತಾಡಿದ್ರು. ಕರೆ ಪುಣ್ಯಾತ್ಮರೇ, ನಾ ಇಂಥ ಸ್ಟೇಜ್ ಎಂದೂ ಹಾಳು ಮಾಡ್ಬೇಕಂತ ಬರಂಗಿಲ್ಲ. ಕರೆ ಇಂಥವ್ ಬರ್ತಿರ್ತಾವ ಒಳಗ, ಇವ್ ಕೆಟ್ಟ ಸುದ್ದಿ ಹಾಕಿ ಕಳಿಸ್ಬೇಕು, ನಮ್ಗೆ ಗೊತ್ತದೆಲ್ಲ. ಇರ್ತಾರ ಅವಶ್ಯಕ್ಕೆ ಹೋಗಂಗಿಲ್ಲ. ನಾ ದೃಷ್ಟಾಂತ ಮಾತಾಡ್ತಿರ್ತೀನಿ. ಯಾಕಂತ ಕೇಳಿದ್ರೆ ಅವ್ರು ವಿಚಾರ ಮಾಡಿದ್ರು, ಯಾರ್ದು ಗಡಿ ಏನ್ ಸುಟ್ಟಾವತ್ತೇಳಿ. ಯಾಕ್ರಿ ಇದ್ರೊಳಗೆ ತಿಳಿದಂತೂ ನಡೆಯಕ್ಕವ ತಲೆ ಕೆಡ್ಸೋಬೇಡ್ರಿ. ಗಾಡಿ ಒಳಗ ಕುಂತ ಕೋಡಿ ಕುಂತನೆ ಅಲ್ಲ ಹಿಡಿದಿನ ಹಂಗ ಅಂತವರೆಲ್ಲ ಗಾಡಿ ಒಳಗ ನಾವು ಹೆಣ್ಣು ಮಕ್ಕಳು ಇದ್ರಪ್ಪ ಅಂತಂದ್ರೆ ನಮ್ ಕಾಕ ಹೇಳ್ದ, ಸಂಗಾಪುರದಾಗ ಒಂದು ಹುಡುಗಿ ಬಾರಿ ಹಾಡ್ತಕ್ಕ. ಇವತ್ತ ಬಸನಾಳ ಮಗಳೇನು ನಿಮ್ಗೆ ಕಮ್ ಹಾಡಿಲ್ಲ, ಬಾರಿನೇ ಹಾಡ್ಯಾರ. ಅಚ್ಚಪ್ಪುರ ಮಗಳೇನು ಕಮ್ ಹಾಡಿಲ್ಲ, ಬಾರಿನೇ ಹಾಡ್ಯಾರ. ಕಾರ್ಯಕ್ರಮ ಚಂದಿ ಆಗ್ಯಾವ. ಖರೆ ಕಿಂತ ಬರ್ತಿರ್ತಾವ ಒಳಗ ಯಾರು ಕಾರ್ಯಕ್ರಮ ಹಸ್ನಾರು ಮಾಡಿಲ್ಲ. ಅತಿ ಆಗ್ಬಾರ್ದು. ನೀ ಸ್ವಲ್ಪ ಚಾತದಿ ಕಾಪಾಡ, ಅತಿ ಆಗ್ಬಾರ್ದು ಕಾಕ. ಯಾಕಂತ ಕೇಳಿದ್ರ ಹೆಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ಫಸ್ಟ್, ಹೇಮರಾಟಿ ಮಲ್ಲಮ್ಮ ಆಗ್ಯಾಳ ಶ್ರೇಷ್ಠ. ಹೆಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ಫಸ್ಟ್, ಹೇಮರೆಡ್ಡಿ ಮಲ್ಲಮ್ಮ ಆಗ್ಯಾಳ ಶ್ರೇಷ್ಠ. ಹುತ್ತ ಗಂಡನ ಸೇವ ಮನಸ್ಸೆಟ್ಟು ಮಾಡಿದಕ್ಕ ಮಲ್ಲಯ್ಯನ ದರಿಗಿಳಿಸಿ ಬಿಟ್ಟಳು, ಮಲ್ಲಯ್ಯನ ದರಿಗಿಳಿಸಿ ಬಿಟ್ಟಳು. ಆ ಮಲ್ಲಯ್ಯನ ದರಿಗಿಳಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನ ದರಿಗಿಳಿಸಿಕೊಂಡು ರೆಡ್ಡಿಯರ ಕುಲಕ್ಕೆ ಬಡತಾನಿಲ್ಲ ನಂಗೆ ದುಡ್ಕೊಂಡು ಬಡತಾನಿಲ್ಲ. ಏನ್ ಹೇಳುದಿಲ್ಲ ಅಂತ ಕೇಳಿದ್ರ ಏನ್ರಿಪ್ಪ ಇದೆ ಮಾತಾ? ನಮ್ಮ ಅವ್ವದೇವ್ರು ಗೊತ್ತಾರೆ ನಾವೊಂದು ತೊಡೆ ಮಂದಿ. ಇವ್ರು ಹಿಂಗ್ ಕಿಚ್ಚಿ ಕೆಸರ ಹಿಟ್ಟು ಕಾಸಿ ಮಾತಾಡಕಲ್ಲ ತೊಡೆ ಮಂದಿ ಹೋಗ್ಯ. ಇವ್ರು ಕಿವಿಟ್ ಅಂತವ್ರೇವ ಅವ್ರು ಹೋಗ್ಲಕ್ ನೀ ಏನ್ ಮಾಡೋ ಮಗನ? ನಾವು ಹೋಗೋಣ ಹುಡುಗಿ. ನಮ್ಮ ಅವ್ವದೇವ್ರಿಗೆ ಒಂದು ಮಾತು ಹೇಳದೈತಿವ. ಏನ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಯಾರು? ಪದ್ಮವ್ವ. ಪದ್ಮವ್ವ. ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ್ವ. ಪ್ರತಿನಿತ್ಯ ಕಾಡಬಾರ್ದು ಕಾಡ್ತಿಳು, ಬೇಡಬಾರ್ದು ಬೇಡ್ತಿಳು, ಚಿತ್ರ ಹಿಂಸೆ ಕೊಡ್ತಿದಳು, ಚಿತ್ರ ಹಿಂಸೆ. ಹೌದು, ಮಲ್ಲಮ್ಮಗ ಅತ್ತಿ ಪದ್ಮವ್ವ ಕೊಡ್ತಿದಳು. ಹೌದು. ಒಂದು ದಿವಸ ಏನಾಗಿತ್ತಂತ ಕೇಳಿದ್ರಿ ಅಲ್ಲಣ್ಣ? ಏನ್ರಿಪ್ಪ? ಏನಾಗಿತ್ತಂತ ಕೇಳಿದ್ರ ಒಂದು ಇಲ್ಲದ ಒಂದು ತಪ್ಪು
ಹಚ್ಚಿ ತಪ್ಪ ಹಚ್ಚಿ ಆ ಮಲ್ಲಮ್ಮಗ ಪದ್ಮ ಹೊಡಿತಿದಳು ಬೈತಿದಳು ಒದಿತಿದಳು. ಹೌದು ತಿನ್ನೋದಿಲ್ಲ. ಒಂದಾನ ಒಂದು ದಿವಸ ಒಂದು ತಪ್ಪ ಹಚ್ಚಿ ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮವು ಬಕ್ಕ ನೆಲಕ್ಕೆ ಕೆಡಿ ಒತ್ತಳು. ಹೌದಾ? ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮ ಒತ್ತಿ ನೆಲಕ್ಕೆ ಕೆಡಿ ಬಕ್ಕ ಒತ್ತಳು. ಪುಣ್ಯಾತ್ಮರೇ ಸಿಟ್ಟಿಗೆ ಬರ್ಲಿಲ್ಲ ಮಲ್ಲಮ್ಮ ಸಿಟ್ಟಿಗೆ ಬರ್ಲಿಲ್ಲ. ಹೌದಾ? ನಮ್ಮ ಅತ್ತೆ ನನಗೆ ಒತ್ತಿನ ಇವತ್ತಿನ ದಿವಸ ನನಗೆ ಖುಷಿ ಅದ. ನಮ್ಮ ಅತ್ತಿ ಏನಾರೆ ಕಾಲ ನೋವಾಗ್ಯದ ಅಂತ ಹೇಳಿ ಹಳ್ಳಿ ಅತ್ತಿ ಕಾಲ ಹೊತ್ತು ಅತ್ತಿ ಕಾಲ ಅಟ್ಟು ಆದ್ರೂ ಕೂಡ ನಮ್ಮ ಅತ್ತಿ ನನ್ನ ಮಗಳಿಗೆ ಹೋಗಿ ಎಲ್ಲರ ಕಾಲು ಬ್ಯಾನಾಗ್ಯದ ಅಂತೇಳಿ ಪದ್ಮವ್ವ ಏನು ಹೇಮರೆಡ್ಡಿ ಮಲ್ಲವ್ ಅತ್ತಿ ಪದ್ಮವ್ನ ಕಾಲು ಹೊತ್ತಕ್ ಹೋದಳು. ಹೌದು. ಕಾಲು ಹೊತ್ತಕ್ ಹೋದಾಗ ಅತ್ತಿ ಪದ್ಮವ್ವ ಹೇಳ್ತಾಳ, ಏ ಮಲ್ಲಮ್ಮ ಎಟ್ಟರ ಲಾಜಿಗಟ್ಟೆ ಹಾಕಿದ್ದಿದೆ, ಎಟ್ಟ ಮರ್ಯಾದೆ ಬಿಟ್ಟು ಹಾಕಿದ್ದೀವಿ, ಇಟ್ಟು ಹೊಡೆದ್ರಿ ನಿನಗ ಬಾಯಿಗೆ ಬಂದಿದ್ದ ಬೈದಿನಿ, ಸಿಕ್ಕಂಗ ಹೊಡೆದಿನಿ, ನಿನಗ ಬಕ್ಕ ನೆಲ ಚೆಡಿ ಆದ್ರೂ ಕೂಡ ಬಾಯಿ ನಾನು ಕಾಲು ಹೊತ್ತಕ್ ಬರ್ತಿಯಲ್ಲ ಅರುಗೇಡಿ ನಿನ್ನ ಮೈ ಮೇಲೆ ಖಬರ್ ಐತಿ ಅಂತೇಳಿ ಅತ್ತಿ ಬೈತಾಳ್ರಿ ಸೊಸಿಗ. ಹೌದೌದು ಮಲ್ಲಮ್ಮಗ. ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಒಂದು ಮಾತು ಹೇಳ್ತಾಳ, ಏನಂತ? ಅತ್ತೆ ನಿಮ್ಮದು ವಯಸ್ಸು ಹಣ್ಣಾಗಿ ಹೋಗ್ಯದ. ಹೌದು, ನಿಮ್ಮ ವಯಸ್ಸು ಹಣ್ಣಾಗಿ ಹೋಗ್ಯದ, ನನಗ ವಜಾರದಾಗ ನಿಮ್ಮ ಕಾಲಿಗೆ ಎಲ್ಲರೂ ನೋವಾಗ್ಯದ ಅಂತೇಳಿ ಒತ್ತಕ್ ಬಂದಿನ ಅತ್ತಿ. ನೀವ್ ಏನ್ ಹಿಂಗ ತಿಳ್ಕೋಬೇಡ್ರಿ, ನೀವು ಬೈರಿ ಹೊಡೀರಿ ಏನಂತೀರ ಅಂದ್ರಿ. ನಾ ಅನ್ಸ್ಕೊತೀನಿ ಖರೀ ಇವತ್ತಿನ ದಿವಸ ಅತ್ತಿ ನಾನು ನನ್ನ ತವ್ರ ಮನೆಯನ್ನು ಬಿಟ್ಟು ನಿನ್ನ ಮನೆಗೆ ನಾ ಬಂದಿ ನೋಡತ್ತಿ, ನಿನ್ನ ಮಗನ ಲಗ್ನ ಮಾಡ್ಕೊಂಡು ಇವತ್ತಿನ ದಿವಸ ನನ್ನ ತಾಯಿ ತಂದೆ ಅಲ್ಲಿ ತವ್ರ ಮನೆಗೆ ಅರವ ನಿನಗೆ ನಾ ಅತ್ತಿ ಅಂದಿಲ್ಲವ ಮನಸ್ಸಿನೊಳಗ ತಾಯಿ ಅಂತ ಹೇಳಿ ತಿಳಿದಿನಿ. ತಾಯಿ ಆಗ್ತಿಲ್ಲ, ನಾ ತಾಯಿ ಅಂತ ಹೇಳಿ ತಿಳಿದಿನಿ. ಮಾವಗ ನಾ ಎಂದೂ ಮಾವ ಅಂದಿಲ್ಲ, ನನ್ನ ತಂದೆ ಅಂತ ಹೇಳಿ ತಿಳಿದಿರ್ತೀನಿ. ಹೇಮರೆಡ್ಡಿ ಮಲ್ಲಮ್ಮನ ಬೆಲೆ ಇಂಥ ಗುಣ ಬಂದು ಈಗ ಇಂಥ ಗುಣ ಬಂದು ಪುಣ್ಯಾತ್ಮರ ನಿಮ್ಗ ಒಂದು ಮಾತು ಕೇಳ್ತೀನಿವ ಹೇಳ್ರಿಪ್ಪ. ಆ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ ಮಲ್ಲಮ್ಮ ಒದ್ದಾಳ ಅಂತ ಹೇಳಿ ನಿಮ್ ಸ್ವಸ್ಥರಿಗೆ ನೀವು ಒದಗಿದ್ದೀರಿ. ಇವ್ರಿಗೆ ಹಿಂಗ್ ಮಾಡಲ್ರಿ ಈಗ. ನಿಮ್ಮ ಅತ್ತಿ ಏನೋ ನಿಮ್ಮ ಸ್ವಸ್ಥರು ನಿಮಗೆ ಕಾಟ ಕುಂಡಕತ್ರಿ ಹೋಗಿ ಬಕ್ಕ ವಾದ್ರಿ ಅಂದ್ರೆ ಹೊಳೆ ಬಂದು ನಿಮ್ಮ ಸ್ವಸ್ಥರು ನಿಮ್ ಕಾಲು ಒಪ್ಪದೇವ ಕುತ್ತಿಗೆ ಒತ್ತಾರೆ ನಿಮ್ ನಾಲ್ಗಿ ಹೊರಗೊಳಂಗ. ಹ್ಯಾಂಗ್ರಿ ಬರಕ್ಕಂತ ಕೋಣೆಯ ಕುತ್ತಿಗೆ ವಾದ್ಯ ಬಿಡ್ತಾರ ಅವರು. ಅಂತ ದೃಷ್ಟಾಂತಗಳನ್ನ ಕೊಡ್ಕೋತ ಯಾಕಂತ ಕೇಳಿದ್ರ, ಯಾಕ್ರಿಪ್ಪ ಇವತ್ತಿನ ದಿವಸ ನಮ್ಮ ಅಣ್ಣ ತಮ್ಮರು ಬಾಳದೇವರು ರಾಯಣ್ಣ ಅಣ್ಣ ಬಸವಣ್ಣವರು ಬೀರದೇವರು ಮಾಳಿಗ್ರೆ ಆಗಂತ ಹೇಳಂದ್ರ ಆಗಂಗಿಲ್ಲ. ಇನ್ನು ಹೆಣ್ಣು ಮಕ್ಕಳು ಹೇಮರೆಡ್ಡಿ ಮಲ್ಲಮ್ಮ ಸತ್ಯವನ್ನ ಸಾವಿತ್ರಿ ಇವ್ರೆಲ್ಲರೂ ಆಗಂತ ಹೇಳಂದ್ರ ಆಗಂಗಿಲ್ಲ. ಖರೆ ನಾವು ನೀವು ಹುಟ್ಟಿವಪ್ಪ ಅಂತಂದ್ರ ಈ ಕಡೆ ನಮ್ಮ ಅವ್ವನ ಪಾರ್ಟಿ ಅವ್ರು ಏನಂತ ಕೇಳಿದ್ರ, ಹೇಮರೆಡ್ಡಿ ಮಲ್ಲಮ್ಮ ಸತ್ಯವನ್ನ ಸಾವಿತ್ರಿ ಅಕ್ಕನ ಹೇಳ ಮಾಯಮ್ಮನ ಅವರು ನಡೆದಾಡುವಂತ ಜಾಗಕ್ಕೆ ನಾವು ಮಸಿ ಬಡಿಲಾರ್ದಂಗ ಹೆಣ್ಣು ಮಕ್ಕಳು ಇರ್ಬೇಕಾಗದ. ಮಸಿ ಬಡಿಲಾರ್ದಂಗ ಇನ್ನೇನು ಅಣ್ಣ ತಮ್ಮರ ಪಾರ್ಟಿ ಏನಂತ ನೋಡು, ಮಾಳಪ್ಪ ಬೀರಪ್ಪ ರೇವಣಿಸಿದ ಕಲಬುರಗಿ ಶರಣ ಬಸಪ್ಪ ತಿರುಗಾಡುವಂತ ನಾಡ, ಆ ನಾಡಿನೊಳಗೆ ಇವತ್ತಿನ ದಿವಸ ಅವ್ರು ತಿರುಗಾಡಿ ಬಿಟ್ಟು ಹೋಗ್ಯಾರ ಜಾಗ. ಆ ಜಾಗನೊಳಗೆ ನಾವು ತಿರುಗಾಡದಿದ್ರು ಅವ್ರ ದಾರಿಗೆ ಮಸಿ ಬಡಿಯುವಂತ ಕೆಲಸ ನಾವು ಮಾಡಬಾರದು. ಹೌದಲ್ಲ? ಹೌದು. ಅದಕ್ಕ ಯಾಕಂತ ಕೇಳಿದ್ರಲ್ಲಣ್ಣ, ಯಾಕ್ರಿಪ್ಪ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಸುಕ್ಷೇತ್ರ ಬಸನಾಳ ಗ್ರಾಮದ ಮಗಳು ಏನ್ ಹಾಡ್ತು, ಏನ್ ಮಾತಾಡಿದ್ರು, ಏನ್ ಹಾಡಿದ್ರು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೈತಿ. ಅಫಜಲ್ಪುರದಿಂದ ಮಗ ಇವತ್ತು ಏನ್ ಮಾತಾಡ್ದ ಏನ್ ಹಾಡ್ದ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೈತಿ. ಬಾಳ ಏನ್ ಮಾತಾಡ್ಲಾರ್ದೆ ಹಂಗ ಹೇಳ್ರಿಪ್ಪ. ಆ